ನಮಸ್ಕಾರ, ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನ ಸ್ವೀಟೆಸ್ಟ್ ಹೀರೋಯಿನ್ ಸೊನಾಲ್ ಮಂತರ ಅವರು. ಸೊನಾಲ್ ಅವರೇ, ನಮಸ್ತೆ. ಕಾರ್ಯಕ್ರಮಕ್ಕೆ ನಮಸ್ತೆ, ಸ್ವಾಗತ. ಥ್ಯಾಂಕ್ ಯು. ಸ್ವೀಟೆಸ್ಟ್ ಹೀರೋಯಿನ್ ಅಂದ್ರಲ್ಲ, ಖುಷಿ ಆಯ್ತು. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಸೊ, ಮದುವೆ ಆದ್ಮೇಲೆ ನಿಮ್ಮ ಮುಖದಲ್ಲಿ ಒಂದು ಹೊಸ ಕಳೆ ಬಂದಿದೆ. ಆಫ್ಟರ್ ಮ್ಯಾರೇಜ್ ಗ್ಲೋ ಅಂತಾರೆ, ಗೊತ್ತಾ? ಅದು ಇಲ್ಲ, ಬಟ್ ಅಫ್ಕೋರ್ಸ್ ಆ ಗ್ಲೋ ಅನ್ನೋದಿದ್ರೆ ಇಟ್ ಈಸ್ ಬಿಕಾಸ್ ಯು ಆರ್ ಹ್ಯಾಪಿ. ಆ ಹ್ಯಾಪಿ ಗ್ಲೋ ಅಂತಾರೆ, ಗೊತ್ತಾ? ಅದಕ್ಕೆ ಮೋಸ್ಟ್ಲಿ. ಮದುವೆ ಆದ್ಮೇಲೆ ಏನೆಲ್ಲ ಚೇಂಜಸ್ ಆಯ್ತು ಸೊನಾಲ್ ಅವರ ಲೈಫ್ ಅಲ್ಲಿ ಅಂತ? ಒಂದು ಹೊಸ ಮನೆಗೆ ಶಿಫ್ಟ್ ಆದೆ ಸರ್, ಅಷ್ಟೇ. ಅವರು ಇವತ್ವರೆಗೂ ಅಂದ್ರೆ ಅಫ್ಕೋರ್ಸ್ ಮದ್ವೆ ಮುಂಚೆ ಒಂದ್ ಸ್ವಲ್ಪ ನನ್ನ ಫ್ರೆಂಡ್ಸ್ ಆಗಿರ್ಲಿ, ಮದ್ವೆ ಆದವರು ಅದೆಲ್ಲ ಬಂದು ಫೀಡ್ ಮಾಡ್ತಾ ಇದ್ರು. ಸೋನಲ್ ಆಫ್ಟರ್ ಮ್ಯಾರೇಜ್, ಓ ಮೈ ಗಾಡ್, ಹಿಂಗಿರುತ್ತೆ, ಹಂಗಿರುತ್ತೆ, ಇದಿರುತ್ತೆ, ಚೇಂಜಸ್ ನೋಡು, ನೀನ್ ಅವ್ರ ಲೈಫ್ ಸ್ಟೈಲ್ಗೆ ಇದು ಮಾಡ್ಬೇಕು, ಹಂಗ್ ಮಾಡ್ಬೇಕು, ಅವನ್ ಭಯ ಇತ್ತು ನನ್ಗೆ. ಬಟ್ ಥ್ಯಾಂಕ್ಫುಲಿ ನನ್ ಮದ್ವೆ ಆದ್ಮೇಲೆ ಐ ಥಿಂಕ್ ಜಾಸ್ತಿ ಅಂದ್ರೆ ಒಂದ್ 2 days ತಗೊಂಡೆ ನಾನು ಸೆಟ್ ಆಗಕ್ಕೆ ಆ ಮನೆಯಲ್ಲಿ. ಬಿಕಾಸ್ ನ್ಯೂ ಪ್ಲೇಸ್ ಅಲ್ವಾ, ಮ್ಯಾಕ್ಸ್ ಟು ಮ್ಯಾಕ್ಸ್ 1 week ಅಂತ ಇಟ್ಕೊಳ್ಳಿ ಅಷ್ಟೇ. ಯಾಕೆಂದ್ರೆ ಅವ್ರು ನನ್ಗೆ ಅಮ್ಮ ಆಗಿರ್ಲಿ, ಮಾಲ್ತಿ ಅಮ್ಮ ಆಗಿರ್ಲಿ, ತರುಣ್ ಅವ್ರಾಗಿರ್ಲಿ, ಅಷ್ಟು ಕಂಫರ್ಟ್ ಝೋನ್ ನನ್ಗೆ ಕ್ರಿಯೇಟ್ ಮಾಡಿದ್ರು ಅಲ್ಲಿ. ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ. ಅದ್ ಬಿಟ್ರೆ ಏನು ಚೇಂಜ್ ಆಗಿಲ್ಲ ನನ್ಗೇನು. ಇದು ಮಾಡ್ಬೇಡ ನೀನು, ಅದ್ ಮಾಡ್ಬೇಡ, ಹಿಂಗ್ ಚೇಂಜ್ ಆಗ್ಬೇಡ ಅಂತ ಇವತ್ವರೆಗೂ ಹೇಳಿಲ್ಲ ಅವರು. ಈಸ್ ಆಲ್ವೇಸ್ ಗಿವನ್ ಮೀ ದಟ್ ಸ್ಪೇಸ್. ಮದುವೆ ಆದ್ಮೇಲೆ ತರುಣ್ ಅವರ ಮನೆಗೆ ಹೋದ್ಮೇಲೆ ಸೊನಾಲ್ ಅವ್ರು ಮಾಡಿರುವಂತ ಫಸ್ಟ್ ಅಡಿಗೆ ಯಾವುದು ಅಂತ? ಅಲ್ಲಿ ಜನರಲಿ ಅಮ್ಮನೇ ಜಾಸ್ತಿ ಕುಕ್ ಮಾಡು. ಸೊ ನಮ್ಮ ಮನೇಲಿ ಹೆಂಗಂದ್ರೆ ಅಮ್ಮ ಪ್ರಾಪರ್ ನಾಟಿ ಸ್ಟೈಲ್ ಕುಕ್ ಮಾಡ್ತಾರೆ, ಕೈಮಾ ಉಂಡೆ ಇದು ಅದು ಅಂತ. ನಾನು ಸ್ವಲ್ಪ ಮ್ಯಾಂಗ್ಳೂರ್ ಸ್ಟೈಲ್, ನಾಟಿ ಅಷ್ಟು ಬರಲ್ಲ ನನಗೆ. ಮ್ಯಾಂಗ್ಳೂರಿಯನ್ ಸ್ಟೈಲ್ ಮತ್ತೆ ಕಾಂಟಿನೆಂಟಲ್, ಈ ಪಾಸ್ತಾ, ನೂಡಲ್ಸ್ ಅದೆಲ್ಲ ನಾನ್ ಮಾಡ್ತೀನಿ. ಸೊ ನಾನು ಅಲ್ಲಿ ಹೋಗಿ ಫಸ್ಟ್ ನಾನು ಮಾಡಿರೋದೇ ಬಾಯ್ಲ್ಡ್ ರೈಸ್, ದಾಲ್ ಅಂಡ್ ಕಬಾಬ್. ಅದ್ ನಂಗೆ ಜನರಲಿ ಇಷ್ಟ, ಅವ್ರಿಗೂ ಇಷ್ಟ. ಸೊ ಅದೇ ಮಾಡಿರೋದು ಫಸ್ಟ್. ತರುಣ್ ಅವ್ರಿಗಂತೂ ನೀವು ಮಾಡುವಂತ ಕಬಾಬು ಮತ್ತೆ ದಾಲ್ ತುಂಬಾ ಇಷ್ಟ, ಅದಕ್ಕೆ ಅದೇ ಮಾಡಿರೋದು. ಮಾಲ್ತಿ ಅಮ್ಮ ನಿಮ್ಮ ಹತ್ರ ಕೇಳಿ ಮಾಡಿಸ್ಕೊಂಡಿರುವಂತ ಅಡಿಗೆ ಯಾವುದು ಅಂತ? ಅವ್ರ ಕುಕ್ಕಿಂಗ್ಗೆ ನಂದು ಕಂಪೇರ್ ಮಾಡಕ್ಕೆ ಆಗಲ್ಲ. ಶಿ ಇಸ್ ಅ ವಂಡರ್ಫುಲ್ ಕುಕ್. ಬಟ್ ನಾನ್ ಮಾಡಿರೋದು ಅವ್ರಿಗೆ ಇಷ್ಟ ಆಗಿತ್ತಂದ್ರೆ ಐ ಥಿಂಕ್ ಹೇಳ್ತೀನಿ. ಐ ಥಿಂಕ್ ಒಂದ್ಸರ್ತಿ ನಾನು ಚಿಕನ್ ಗೀ ರೋಸ್ಟ್ ಮಾಡಿದ್ದೆ, ನಮ್ ಮಂಗ್ಳೂರ್ ಸ್ಟೈಲ್ ಚಿಕನ್ ಗೀ ರೋಸ್ಟ್. ಅದು ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಅವ್ರು ಮಾಡುವಂತ ಅಡಿಗೆಯಲ್ಲಿ ನಿಮ್ಗೆ ಯಾವ್ದು ಇಷ್ಟ? ಕೈಮಾ ಉಂಡೆ. ಫೇಮಸ್ ಫಾರ್ ಇಟ್. ಜಾಸ್ತಿ ಅಂದ್ರೆ ನಾನು ತಗೋತೀನಿ 1 2 3, ಬಟ್ ಅದು ನಾವು ಬ್ರೇಕ್ಫಾಸ್ಟ್ಗೂ ಅದೇ ತಿಂತೀವಿ ವಿತ್ ದೋಸೆ ಅಂಡ್ ಅದು ಸಂಡೇಸ್ ಏನಾದ್ರು ಮಾಡಿದ್ರೆ ದೋಸೆ ಜೊತೆ ಅದೇ ಇರುತ್ತೆ, ಮತ್ತೆ ಆಫ್ಟರ್ನೂನ್ ರೈಸ್ ಜೊತೆನೂ ಅದೇ ತಿಂತೀವಿ. ಸೊ ಕೈಮಾ ಉಂಡೆ ಇಸ್ ದ ಬೆಸ್ಟ್. ಅವ್ರೆಲ್ಲಾ ಚೆನ್ನಾಗಿ ಮಾಡ್ತಾರೆ, ಬಟ್ ಎಲ್ರಿಗೂ ಗೊತ್ತಿರೋ ತರ ಅಮ್ಮ ಇಸ್ ಫೇಮಸ್ ಫಾರ್ ಕೈಮಾ ಉಂಡೆ. ದಟ್ ಇಸ್ ದ ಬೆಸ್ಟ್. ಅವರು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.